ಹಾಯ್ ಗೈಸ್ ವಿಷಯ ಏನಂತ ಹೇಳಿದ್ರೆ, ನಿನ್ನೆ ಹಾಕಿದ ವಿಡಿಯೋಗೆ ಒಬ್ಬ ಕಾಮೆಂಟ್, ನೀನು ಎಲ್ಲವನ್ನು ಬಿಟ್ಟವಳು ಅಂತ. ಹಾಗಾದ್ರೆ ಗೈಸ್, ಈ ನಾಸಿರ್ ಮುಲ್ಲನಿಗೆ ತಾಗಿತಂತ ಹೇಳಿದ್ರೆ ಗೈಸ್, ಇವನೇ ಆಗಿರ್ಬೇಕು ಅದು 3 ಬಿಟ್ಟವನು. ಹಾಗೆ ಅವನಿಗೆ ತಾಗಿ ಅವನ ಹೆದೆಗೆ ಚುಚ್ಚಿ ಅವನು ಆ ಕಮೆಂಟ್ ಅನ್ನು ಅಲ್ಲಿ ಬರೆದದ್ದು. ಯಾಕಂತ ಹೇಳಿದ್ರೆ, ಆ ಕೆಟ್ಟ ಮನಸ್ಥಿತಿ, ಕೆಟ್ಟ ಯೋಚನೆ, ಕೆಟ್ಟ ಕಾಮದೃಷ್ಟಿ, ಕೆಟ್ಟ ಬುದ್ಧಿ, ಕೆಟ್ಟ ಕ್ರಿಮಿಕೀಟ, ಕೆಟ್ಟ ಜೀವಿ, ಕೆಟ್ಟ ರಾಕ್ಷಸ, ಜನ ಅಂದ್ರೆ ಅವರಿಗೆನ್ನೇ ಅದು ತಾಗುದು. ನಾವು ಹೇಳಿದ ಮಾತು ಒಳ್ಳೆಯವರಿಗೆ ತಾಗೋದಿಲ್ಲ. ಒಳ್ಳೆಯವರು ಯಾವತ್ತೂ ಒಬ್ಬರಿಗೆ ಕೆಟ್ಟದನ್ನು ಬಯಸುವುದಿಲ್ಲ, ಕೆಟ್ಟ ಮಾತಾಡುವುದಿಲ್ಲ. ಸೊ ಹಾಗಾಗಿ ಇದ್ರಲ್ಲಿ ಗೊತ್ತಾಯ್ತಲ್ಲ ನಿಮ್ಗೆ, ಇವನೇ ಅಂತ ಜನ. ಓಕೆ, ಫಸ್ಟ್ ನೀನು ಸರಿಯಾಗು, ಮತ್ತೆ ನಿನ್ನೊಬ್ಬರಿಗೆ ಏನಾದ್ರು ಹೇಳು. ಓಕೆ, ನಿನ್ನ ಬುದ್ಧಿಯೇ ಸರಿ ಇಲ್ಲ, ನೀನೇ ಸರಿ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಯಾಕೆ ನೀನು ಕಮೆಂಟ್ ಮಾಡ್ತೀಯಾ ಹುಚ್ಚ? ಫಸ್ಟ್ ನೀನು ಸರಿಯಾಗು, ನಿನ್ನ ಮನೆಯವರು ಸರಿ ಇದ್ದಾರ ನೋಡು. ಫಸ್ಟು ನಿನ್ನ ಮನೆಯವರಾಗಿರ್ಬೇಕು ಅದು ಎಲ್ಲವನ್ನು ಬಿಟ್ಟವರು. ನೀನು ಹೊರಗಡೆ ಇನ್ನೊಂದು ಹುಡುಗಿಯರ ಜೊತೆ ಇದರಲ್ಲಿ ಇರ್ತೀಯಲ್ಲ, ನಶೆಯಲ್ಲಿ.